ಆಕ್ಚುಲಿ ಮಮ್ಮಿಗೆ ಇದ್ಕಿದ್ ಬೇಳೆ ಸಾಂಬಾರು ಅಂದ್ರೆ ಏನ್ ನೆನಪಾಗದ್ ಮಮ್ಮಿ ನಿಂಗೆ? ನಮ್ಮವ್ವ ಸುಮ್ನಿರಮ್ಮಿ, ಅಳಬೇಡ. ಮೇಲ್ಗಡೆಯಿಂದ ನೋಡ್ತಾ ಇರುತ್ತೆ ಸುಮ್ನಿರಮ್ಮ ಅವ್ವನ್ನ. ಓಕೆ ಗೈಸ್, ಮಮ್ಮಿ ಕಡ್ಲೆಕಾಳು ಬೇಯಾಕಿದ್ರು. ರಾಗಿ ಮೇಲೆ ಇರ್ತವಲ್ಲ, ಈ ಕಡೆಯಿಂದ ಆ ಕಡೆಗೆ ಎರ್ಸ್ಬೇಕು. ಈ ಕಡೆಯಿಂದ ಎರ್ಸಿ ನಾನು ಆ ಕಡೆಯಿಂದ ಹೋಗಿ ಆಯ್ಕೊಂಡು ತಿಂದಿವಿ. ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಸಮಸ್ತ ಕರ್ನಾಟಕ ಜನತೆಗೆ, ನನ್ನ ಪ್ರತಿಯೊಂದು ವೀಕ್ಷಕರಿಗೆ ಅಂದರೆ 74,075 ಜನಕ್ಕೇನು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ ಅಂತಾನೂ ಕರೀತಾರೆ. ಸೊ ಸಂಕ್ರಾಂತಿ ಹಬ್ಬ ಮೇನ್ ಆಗಿ ಏನಪ್ಪಾ ಅಂದ್ರೆ ರೈತರ ಹಬ್ಬ ಅಂತ ಕರಿಬೇಕು ಇದನ್ನ. ರೈತರ ಹಬ್ಬ ಅಂತ ಏನು ಕರಿತೀವಿ ಅಂದ್ರೆ ಹೊಸ ಬೆಳೆನ ಬೆಳೆದಿರ್ತಾರೆ. ಸೊ ಅದ್ರದ್ದು ಪೂಜೆ ಎಲ್ಲ ಮಾಡ್ತಾರೆ. ಹಸು, ಕರು, ದನ ಎಲ್ಲಾನು ಚೆನ್ನಾಗಿ ತೊಳೆದು ಅದನ್ನ ಚೆನ್ನಾಗಿ ಡೆಕೋರೇಟ್ ಮಾಡಿ ಕಿಚಾಯಿಸೋದು ಆ ಥರ ಎಲ್ಲ ಮಾಡ್ತಾರೆ. ಹಳ್ಳಿ ಕಡೆ ಈ ಹಬ್ಬ ನೋಡೋದೇ ಒಂಥರ ಸಕ್ಕತ್ತಾಗಿರುತ್ತೆ. ಬಿಕಾಸ್ ನಾನು ಕೂಡ ಲೈಕ್ ಮಂಡ್ಯ ಕಡೆ ಹೋದಾಗ ನೋಡಿದ್ದೀನಲ್ಲ, ಈ ಕಿಚಾಯಿಸೋದು ಮಾಡೋದು. ಮತ್ತೆ ಸಂಜೆ ಹೊತ್ತು ಹೆಣ್ಮಕ್ಳೆಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲನ ಕೊಟ್ಟು ಆಶೀರ್ವಾದ, ಅರಿಶಿನ ಕುಂಕುಮ ಎಲ್ಲ ತಗೊಂಡು ಬರೋದು. ಸೊ ಅದೊಂಥರ ಸಕ್ಕತ್ತಾಗಿರುತ್ತೆ. ಸೊ ಈ ವರ್ಷ ನಾವು ಬೆಂಗಳೂರಲ್ಲಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ. ತುಂಬಾ ವರ್ಷಗಳೇ ಆಗಿತ್ತು ನಾವು ಅಮ್ಮನ ಮನೇಲಿ ಸಂಕ್ರಾಂತಿ ಹಬ್ಬನ ಆಚರಿಸಿ. ಬಿಕಾಸ್ ನಾವು ಜಾಸ್ತಿ ಮಂಡ್ಯ ಕಡೆನೇ ಹೋಗ್ತಾ ಇದ್ವಿ. ಪ್ರಾಬ್ಲಿ ನಾನು ಒಂದು ಬಾಣಂತನದಲ್ಲಿ ಅಷ್ಟೇ ಅನ್ಸುತ್ತೆ ಇಲ್ಲಿ ಇದ್ದಿದ್ದು, ಅಲ್ಲಾಂದ್ರೆ ನಾನು ಅಲ್ಲೇ ಇರ್ತಿದ್ದೆ. ಬಟ್ ಈ ವರ್ಷ ವೀಕ್ ಡೇ ಲೈಕ್ ಮಿಡ್ ವೀಕ್ ಬಿದ್ದಿರೋದ್ರಿಂದ ನಾಳೆ ಮತ್ತೆ ನೆನ್ನೆನೂ ಸ್ಕೂಲ್ ಇತ್ತು, ನಾಳೆ ಮತ್ತೆ ಸ್ಕೂಲ್ ಇದೆ. ಸೊ ಅದಕ್ಕೇನೆ ನಾವು ಮಂಡ್ಯಕ್ಕೆ ಹೋಗ್ತಾ ಇಲ್ಲ, ಇಲ್ಲೇನೆ ಆಚರಿಸ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಮಮ್ಮಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಫುಲ್ಲು ಸಿಹಿ ಪೊಂಗಲ್, ಖಾರ ಪೊಂಗಲ್ ಮತ್ತೆ ಅವರೆಕಾಯಿ, ಕಡಲೆಕಾಯಿ, ಗೆಣಸು ಎಲ್ಲನೂ ಬೇಯಿಸಿಟ್ಟಿದ್ದಾರೆ. ಸೊ ಇದೆಲ್ಲ ತಿನ್ಕೊಂಡು ಇವತ್ತು ಹಬ್ಬನ ಆಚರಿಸ್ತಾ ಇದ್ದೀವಿ ಗೈಸ್. ಐ ಹೋಪ್ ನೀವು ಕೂಡ ಅದೇ ರೀತಿಯಾಗಿ ಆಚರಿಸಿರ್ತೀರಾ ಅಂತ. ನೀವು ಯಾವ ರೀತಿಯಾಗಿ ಆಚರಿಸಿದ್ರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಇವತ್ತು ಎಲ್ರಿಗೂ ಲೈಕ್ ಬೇಸಿಕಲಿ ನಾವೇನು ಮಾಡ್ತೀವಿ, ಒಬ್ರು ಮನೆಗೆ ಹೋಗಿ ಎಳ್ಳು ಬೆಲ್ಲನ ಕೊಟ್ಟು ಸಿಹಿಯಾಗಿ ಮಾತಾಡಿ ಅಂತ ಹೇಳಿ ಕೊಟ್ಬಿಟ್ಟು ಬರ್ತೀವಿ. ಸೊ ಅದೇ ರೀತಿಯಾಗಿ ನಾನು ನನ್ನ ಫ್ಯಾಮಿಲಿ ಕಡೆಯಿಂದ, ನನ್ನ ಕಂಪ್ಲೀಟ್ ಫ್ಯಾಮಿಲಿ ಕಡೆಯಿಂದ ನಿಮಗೂ ಕೂಡ ಎಳ್ಳು ಬೆಲ್ಲನ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ನೀವು ಕೂಡ ಅಷ್ಟೇ ಪ್ರತಿಯೊಬ್ಬರು ಸಿಹಿಯಾಗಿ ಮಾತಾಡಿ, ನಾವು ಕೂಡ ಅಷ್ಟೇ ಆದಷ್ಟು ಸಿಹಿಯಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಆದಷ್ಟು ಈ ನನ್ನ ಒಂದು ಮೋಟೋ ಏನಪ್ಪ ಅಂದರೆ ಈ 2025 ಆದಷ್ಟು ಯಾರಿಗೂ ಹರ್ಟ್ ಮಾಡೋದು ಬೇಡ, ತುಂಬ ಚೆನ್ನಾಗಿ ಮಾತಾಡ್ಸೋಣ, ಪ್ರತಿಯೊಬ್ಬರೂ ಮಾತಾಡ್ಸೋಣ, ಖುಷಿಯಾಗಿರೋಣ, ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ ಅಂತ ನನ್ನ ಒಂದು ಮೋಟೋ. ಸೊ ನಿಮ್ಮದು ಕೂಡ ಅದೇ ಆಗಿರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಈಸ್ ಗೈಸ್, ಇವತ್ತಿನ ಕಂಪ್ಲೀಟ್ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬನ್ನಿ. ಅಂಡ್ ನಿಮ್ಗೆ ಏನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಯ್ತಾ ಸಬ್ಸ್ಕ್ರಿಪ್ಷನ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ರಂಗೋಲಿ ಹಾಕುವಂಥ ಕೆಲಸ. ನನಗೆ ಈ ರಂಗೋಲಿ ಹಾಕೋದು ಅಂದರೆ ಸ್ಪೆಷಲಿ ಹಬ್ಬದ ದಿನ ಆ ಒಂದು ಹಬ್ಬಕ್ಕೆ ತಕ್ಕಂಗೆ ರಂಗೋಲಿ ಹಾಕೋದು ತುಂಬಾ ಜಾಸ್ತಿ ಇಷ್ಟ. ಸೊ ಸಿಂಪಲ್ಲಾಗಿ ಫಸ್ಟು ಮಮ್ಮಿ ಹಾಕಿದ್ರು, ಆಮೇಲೆ ಹೋಗ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಈ ಥರ ಕೆಮ್ಮಣ್ಣು ರಂಗೋಲಿಗೆ ಏನು ಗೊತ್ತಾ, ನನಗೆ ಕಲರ್ ಹಾಕೋದ್ಕಿಂತ ಜಾಸ್ತಿ ಈ ಥರ ಕೆಮ್ಮಣ್ಣಿಂದ ಹಾಕಿದ್ರೆ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ. ಇವತ್ತು ಪೊಂಗಲ್ ಅಲ್ವಾ, ಸೊ ಅದಕ್ಕೇ ಪೊಂಗಲ್ದೇನೆ ಅಂದರೆ ಪೊಂಗಲ್ ಥೀಮಲ್ಲಿ ಒಂದು ರಂಗೋಲಿನ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ ಗೈಸ್. ಆ್ಯಂಡ್ ಪುನೀತ್ ಬಂದು ರೆಕಾರ್ಡ್ ಮಾಡ್ತಾಯಿದ್ರು. ಸೊ ಹೇಗೆ ಹಾಕ್ತೀನಿ ಏನು ಎತ್ತ ಅಂತ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ. ತುಂಬಾ ಸಿಂಪಲ್ ರಂಗೋಲಿ, ನನಗೂ ಏನು ತುಂಬ ಪ್ರೋ ಏನಲ್ಲ ನಾನು ರಂಗೋಲಿ ಹಾಕೋದ್ರಲ್ಲಿ. ನೋಡಿಕೊಂಡು ತಕ್ಕ ಮಟ್ಟಂಗೆ ಚೆನ್ನಾಗಿ ಹಾಕ್ತೀನಿ. ಇಲ್ಲಾಂದ್ರೂ ನನ್ನ ಡಿಸೈನೇ ಹಾಕ್ತಾ ಇರ್ತೀನಿ, ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಒಂದೊಂದು ಸತಿ. ಸೊ ನನ್ನ ಡಿಸೈನ್ ಬಂದುಬಿಟ್ಟು ನಾನು ಮನೆ ಬಾಗಿಲು ತೊಳೆದಾಗ ಹಾಕೋದು. ಸೊ ಪೊಂಗಲ್ಗೋಸ್ಕರ ಈ ಸ್ಪೆಷಲ್ ರಂಗೋಲಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿತ್ತು, ಕಮಲದ ಮೇಲೆ ಪಾಟು, ಅದರೊಳಗಿಂದ ಪೊಂಗಲ್ ಉಗ್ತಾ ಇರೋದು, ಅದೊಂಥರ ಸಖತ್ತಾಗಿತ್ತು. ನನಗೆ ಆ್ಯಕ್ಚುಲಿ ಇವತ್ತು ನಮ್ಮ ಮೇನ್ ಗೇಟ್ ಅಂದರೆ ಯೂಶ್ವಲಿ ನನಗೆ ಪ್ರತಿಯೊಂದು ಹಬ್ಬಕ್ಕೂ ಮಮ್ಮಿ ಹೇಳ್ತಾರೆ ಆಯಿತಾ, ಮೇನ್ ಗೇಟ್ ಹತ್ರ ಹೋಗ್ಬಿಟ್ಟು ಒಂದು ರಂಗೋಲಿ ಹಾಕು. ನ್ಯೂ ಇಯರ್ ಟೈಮಲ್ಲೂ ಹೇಳಿದರು ಮೇನ್ ಗೇಟಲ್ಲಿ ಹೋಗ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ದು ರಂಗೋಲಿ ಹಾಕು ಅಂತ. ನಾನು ಸುಮ್ಮನಿರು ಮಮ್ಮಿ, ಯಾರು ಏನು ಅಂದ್ಕೊಳ್ಳಲ್ಲ ನಾನು ಹೋಗ್ಬಿಟ್ಟು ಹಾಕಿದ್ರೆ ಅಂತ. ಬಿಕಾಸ್ ಯಾರೂ ಹಾಕಿಲ್ಲ ಆಯಿತಾ, ಇಷ್ಟು ವರ್ಷದಿಂದನೂ ನಾವು ಆಲ್ರೆಡಿ ಇಲ್ಲಿ ಬಂದು 3 years ಆಯಿತು, ಯಾವತ್ತೂ ಯಾರನ್ನೂ ಹಾಕಿರೋದು ನೋಡಿಲ್ಲ. ಸರಿ ಸುಮ್ಮನೆ ನಾವು ಹೋಗ್ಬಿಟ್ಟು ಏನು ಹಾಕೋದು ಬಿಡು ಮಮ್ಮಿ, ಬೇಡ ನಾವು ಮನೆ ಮುಂದೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲೇ ಹಾಕ್ತೀನಿ. ಆ್ಯಂಡ್ ಇವತ್ತು ಆಸೆ ಇತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಬಟ್
ಎನಿವೇಸ್ ಗೈಸ್, ಇದು ನಮ್ಮ ಮನೆ ಬಾಗ್ಲಲ್ಲಿ ಆಕ್ಚುಲಿ ಹೋಗ್ತಾ ಬರೋರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮಮ್ಮ ಅವರೆಕಾಯಿ ನೆನಾಕಿದ್ರಲ್ಲ ಇತ್ತಿಕ್ತಾ ಇದ್ದಾರೆ, ಇವಾಗ ಚಿಲ್ಕಿಸ್ತಾ ಇದ್ದಾರೆ. ಚಿಲ್ಕಿದ ಮಮ್ಮಿ ಸೊಂಟ 12ಗೆ ಹಾಕಕ್ಕೆ ರೆಡಿ ಆಗಿದ್ಯಾ? ಆಯ್ತಾಯ್ತು, ಈಗ ಎದ್ದೇಳಕ್ಕಾಗಲ್ಲ. ಫೋನ್ ತಗೊಂಬರಪ್ಪ ನಂದು. ಓಕೆ ಗೈಸ್, ಮಮ್ಮಿ ಕಡಲೆಕಾಳು ಬೇಯಾಕಿದ್ರು. ಕಡಲೆಕಾಯಿ ಬೇಯಾಕಿದ್ರು. ಚೆನ್ನಾಗಿ ಬಂದೈತಾ? ಗಮ್ ಅಂತೈತೆ ಅಲ್ಲ? ಅದ್ರ ಒಂದ್ರಲ್ಲೇ ಬಗ್ಸ್ಬಿಡ್ತೀಯಲ್ಲನು? ಗೆಣಸಿದು ಗೆಣಸು, ಅವರೆಕಾಯಿ, ಕಡಲೆಕಾಯಿ, ಅವರೆಕಾಯಿ, ಗೆಣಸು. ನೀರು ಜಾಸ್ತಿ ಇಷ್ಟ ಆಗ್ತದೆ. ಇನ್ನು ನಮ್ಮಮ್ಮ ತಿಂಡಿಗೆ ರೆಡಿ ಮಾಡ್ತಾರೆ, ಪೊಂಗಲ್ಗೆ, ನೈವೇದ್ಯಕ್ಕೆ. ಗೈಸ್ ಗೆಣಸು ನೋಡಿ, ಗೆಣಸು ಎಲ್ರ ಮನೇಲಿ ಸ್ಪೆಷಲ್. ಸರಿ, ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಊರ್ ಕಡೆ ಏನೇನೆಲ್ಲ ಮಾಡ್ತಿದ್ರಿ? ಅವರೆಕಾಯಿ ಬೇಸರು ಬೇಯಿಸ್ಬಿಟ್ಟು ನನ್ನ ಕೈಲಿ ಅಣ್ಣನ ಕೈಲಿ ಕೊಟ್ಟು ಕಳ್ಸೋದು, ಮೆದೆಮೆ ಕೆರ್ಸ್ಕೊ ಹೋಗಿ ಅಂತ. ಮೆದೆಮೆ ಕೆರ್ಸ್ತು ಬಾ ಅಂದ್ರೆ ಎಂತಿಗೆ? ರಾಗಿ ಮೆದೆ ಇರ್ತವಲ್ಲ, ಈ ಕಡೆಯಿಂದ ಆ ಕಡೆಗೆ ಎರ್ಸ್ಬೇಕು. ಅಣ್ಣ ಈ ಕಡೆಯಿಂದ ಎರ್ಸಿ ನಾನು ಆ ಕಡೆಯಿಂದ ಹೋಗಿ ಆಯ್ಕೊಂಡು ತಿನ್ನಿವಿ. ಆತರ ಎಲ್ಲ ಮಾಡ್ತಾರಾ? ಆಮೇಲೆ ನೀನ್ ಈ ಕಡೆಯಿಂದ ಎಸಿದ ಮಾಮ ಆ ಕಡೆಯಿಂದ ಆಯ್ಕೊಂಡು ತಿನ್ನೋದ? ನಮ್ಮಮ್ಮ ಇರೋ ಬರೋ ಕುಕ್ಕರಲ್ಲೆಲ್ಲ ಇಟ್ಬಿಟ್ಟೈತೆ. ಎಲ್ಲ ಒಟ್ಟಿಗೆ ಕಡಲೆಕಾಯಿ ಗೆಣಸು ಒಟ್ಟಿಗೆ ಇಡ್ತಾರೆ. ಇದಾಗುತ್ತೆ. ಅವರೆಕಾಯಿ ಮಾತ್ರ ತುಂಬಾ ಕಮ್ಮಿ ನೆನಾಕಿದ್ದೀನಿ, ಯಾರು ತಿನ್ನಲ್ಲ, ವೇಸ್ಟ್ ಆಗುತ್ತೆ. ಇದೆಲ್ಲ ಇದ್ರಲ್ಲಿ ಅರ್ಧ ತಿನ್ನೋದು ನಮ್ಮಮ್ಮನೇ, ನಾವ್ ಯಾರು ತಿನ್ನಲ್ಲ. ಅದಕ್ಕೆ ಇದ್ರಲ್ಲೇ ಹಾಕ್ ಮಮ್ಮಿ, ನೀರೆಲ್ಲ ಸೋರ್ಕೊಂಡ್ಬಿಡುತ್ತೆ. ಅದೊಂಥರ ಇದು ಜುಟ್ಟು ಇದು ಸ್ಮೆಲ್. ಆಮೇಲೆ ನಮ್ಮೂರ್ ಕಡೆ ಇದ್ ಮಾಡಲ್ವಾ, ಕಿಚಾಯಿಸೋದು? ಇಲ್ಲ, ನಮ್ಮೂರ್ ಕಡೆ ಇಲ್ಲ. ಯಾಕೆ? ಮಂಡ್ಯ ಕಡೆ ಕಿಚಾಯಿಸೋದೆಲ್ಲ ಮಾಡ್ತಾರಲ್ಲ, ನಮ್ಮೂರ್ ಕಡೆ ಕಿಚಾಯಿಸೋದಿಲ್ಲ. ಸೋನಂತೂ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ವರ್ಷ ಆದ್ಮೇಲೆ ಅವಳು. ಹೌದು, ನಾನು ಮಂಡ್ಯಕ್ಕೆ ಹೊರಟೋಗ್ತಿದ್ದೆ. ಈ ವರ್ಷ ಬಂದು ಇದು ವೀಕ್ ಡೇ ಬಂದಿರೋದ್ರಿಂದ ಮಿಡ್ ವೀಕ್ ಡೇ ಹೋಗೋಕ್ಕಾಗಿಲ್ಲ ನಾವು. ಓಕೆ ಗೈಸ್, ಅವರೆಕಾಯಿ ಇಷ್ಟೇ ನಮ್ಮಮ್ಮ ಬೇಯಿಸಿರೋದು, ಒಂದು ಸ್ಮಾಲ್ ಪ್ಲೇಟಲ್ಲಿ ಅಷ್ಟೇ. ಗೆಣಸು, ಕಡಲೆಕಾಯಿ ಎಲ್ಲ ರೆಡಿ. ಇವಾಗ ನೆಕ್ಸ್ಟ್ ಏನು ಮಮ್ಮಿ? ಮತ್ತೆ ಇದು ಉದ್ದಿನ ವಡೆನಾ? ಕಡಲೆ ವಡೆನಾ? ಸೊ ಗೈಸ್, ವಡೆದು ಕೂಡ ರೆಸಿಪಿನ ಶಾರ್ಟ್ ಆಗಿ ಶೇರ್ ಮಾಡ್ತೀನಿ. ಆ್ಯಂಡ್ ಮಮ್ಮಿ ಯಾವ ರೀತಿಯಾಗಿ ಪೊಂಗಲ್ ಮಾಡ್ತೀಯಾ ಅಂತ ತೋರಿಸ್ಬೇಕಂತೆ. ನನಗಂತೂ ಅಡುಗೆ ಮಾಡಕ್ಕೆ ಅಷ್ಟಾಗಿ ಬರಲ್ಲ, ಏನ್ ಗೊತ್ತಾ, ಏನ್ ಡೈಲಾಗು, ನಿಜವಾಗ್ಲೂ ನನ್ಗೆ ಬರಲ್ಲ. ಏನಿಲ್ಲ ಗೈಸ್, ಚೆನ್ನಾಗೇ ಮಾಡ್ತದೆ ನಮ್ಮಮ್ಮ ಅಡುಗೆನ. ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಬರ್ತದೆ ಅಂತ, ನಮ್ಮಮ್ಮನೇ ಹೇಳ್ತದೆ ಅಷ್ಟಾಗಿ ಬರಲ್ವಂತೆ. ಒಟ್ಟಿನಲ್ಲಿ ಸ್ನಾನ ಮಾಡ್ಕೊಂಡೆ ನಮ್ಮಮ್ಮ ನೈವೇದ್ಯಕ್ಕೆ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ಳೋದು. ಮಮ್ಮಿ ನೀನು ಮೆಹಂದಿ ತೋರ್ಸಮ್ಮಿ. ಗೈಸ್ ನೋಡಿ, ನಮ್ಮಮ್ಮನ ಮೆಹಂದಿ ಎಷ್ಟು ಚೆನ್ನಾಗಿ ಬಂದಿದೆ. ಹಿಂದೆಗಡೆ ಹಾಕ್ಬೇಕಿತ್ತು ಸರ್ಕಲ್, ಅಷ್ಟರಲ್ಲಿ ನಿದ್ದೆ ಮಾಡ್ಬಿಟ್ಟಲ್ಲ ನೀನು. ಪೊಂಗಲ್ಗೆ ರೆಡಿ ಮಾಡ್ತಾ ಇದ್ದಾರೆ. ಅರ್ಧ ಹಾಕ್ತೀನಿ ಸಾಕು. ಪ್ರೊಸೀಜರ್ ಹೇಳ್ಕೊಂಡು ಮಾಡು. 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಅಕ್ಕಿ 1.5 ಗ್ಲಾಸ್ ಜಾಸ್ತಿ ಹಾಕಿದ್ದೀನಿ. ಜಾಸ್ತಿ ಆದರೆ ಮಧ್ಯಾಹ್ನ ತಿನ್ನೋದು. ಆಮೇಲೆ ಇದ್ಕಿದ ಬೇಳೆ ಸಾಂಬಾರ್ಗೆ ಪೊಂಗಲ್ ತಿನ್ನೋದು. ಕಿಚಡಿ, ಅದೇನೋ ಕಿಚಡಿ ಮಾಡ್ತೀನಿ ಅಂತ. ಓಕೆ, 3/4 ಗ್ಲಾಸ್ ಬೇಳೆ. ಒಬ್ಬೊಬ್ರು ಗ್ಲಾಸ್ನೇ ಹಾಕ್ತಾರೆ, ಸಾಕು ಬೇಡ. 1.5 ಗ್ಲಾಸ್ ಅಕ್ಕಿಗೆ ಅಂದ್ರೆ ನೀನು ಅರ್ಧಕ್ಕೆ ಅರ್ಧ ಹಾಕಿದ್ಯಲ್ವಾ? ಸರಿ, ಇದಕ್ಕೆ ತೊಗರಿ ಬೇಳೆ ಹಾಕಲ್ವಾ? ಅಷ್ಟೇನಾ ಮಮ್ಮಿ? ಬರೀ ಅದು ಫಸ್ಟ್ ಬೇಳೆ ಹಾಕ್ತಿ, ಅದ್ರೊಳಗೆ ಏನು ಹಾಕಲ್ವಾ? ಗೈಸ್, ಸೊ ಅಕ್ಕಿ ಮತ್ತೆ ಹೆಸರು ಬೇಳೆನ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಲ್ಟ್ ಮತ್ತೆ ಒಂದು ಸ್ವಲ್ಪ ಅರ್ಶಿನ. ಮಮ್ಮಿ ಟೊಮ್ಯಾಟೊ ಹಾಕ್ತಿ ಅದ್ರೊಳಗೆ? ನಮ್ಮಮ್ಮ ಟೊಮ್ಯಾಟೊನು ಹಾಕ್ತಾರೆ. ಮತ್ತೆ ನೀನು ಈ ಥರ ಪೊಂಗಲ್ ಮಾಡ್ತೀಯ ಅಂದರೆ ಅದಕ್ಕೊಂಚೂರು ಚಟ್ನಿ ಮಾಡಬೇಕಾಗುತ್ತೆ. ಮಾಡಬೇಕು ಚಟ್ನಿ.
ಮಾಡಿದ್ನಲ್ಲ ನಾನು ಮೊನ್ನೆ ಪೊಂಗಲ್ ಮಾಡಿದ್ನಲ್ಲ ಅವ್ರು ಚಟ್ನಿನೂ ಮಾಡಿದ್ದೆ. ಇವಾಗ ಇದ್ರ ಕಂಟಿನ್ಯೂಷನ್ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಸ್ವಲ್ಪ ಖಾರ ಪೊಂಗಲ್ ಹುರ್ಕೊಳ್ಳೋಣ. ಸಿಹಿ ಪೊಂಗಲ್ಗೆ ಏನು ಹುರ್ಕೊಳ್ಳಿ? ಹೆಸರು ಬೇಳೆ ಮತ್ತೆ ಬೆಲ್ಲ. ಬೆಲ್ಲ ಹುರ್ಕೊಳ್ಳಂಗಿಲ್ಲ, ಹೆಸರು ಬೇಳೆ ಅಲ್ಲ ಬೆಲ್ಲ ಕರಗಿಸ್ಬೇಕಲ್ವಾ? ಬೆಲ್ಲ ಇದ್ರ ಐತಲ್ಲ ಎಂತದ ಆ ಸ್ವೀಟ್ ಇರೋದಿಲ್ಲ, ಆ ಬೆಲ್ಲ ಹಾಕ್ತೀಯಾ? ಅಯ್ಯೋ ನೀನು ಯಾಕಿಲ್ಲ ಸ್ವೀಟು. ಮತ್ತೆ ಎಂತಿಗೆ ಅದನ್ನ ತಗೋತೀರಾ ಆರ್ಗ್ಯಾನಿಕ್ ಬೆಲ್ಲನ? ಎಲ್ಲ ಸ್ವೀಟ್ ಇದ್ದೇ ಇರ್ತದೆ ಸರ್. ಅದೇ ಸಾಕು, ಸ್ವಲ್ಪ ಮಾಡ್ತೀನಿ, ಜಾಸ್ತಿ ಮಾಡೋದು. ತುಂಬಾ ಗಟ್ಟಿ ಮಾಡ್ಬೇಡ ಮಮ್ಮಿ, ತೆಳ್ಳ ಮಾಡು. ಸ್ವೀಟ್ ಪೊಂಗಲ್ಗೆ ಫಸ್ಟು ಹೆಸರು ಬೇಳೆನ ಹುರ್ಕೋತಾ ಇದ್ದಾರೆ. ಸ್ವಲ್ಪ ಬ್ರೌನ್ ಆಗೋ ಥರ ಹುರ್ಕೋಬೇಕಾ? 4 ನಿಮಿಷ 5 ನಿಮಿಷ ಹುರ್ಕೋಬೇಕು. ಹೀಟ್ ಆಗಬೇಕು, ಹೀಟ್ ಆಗಿಲ್ವಲ್ಲ ಒಂದು 5 ನಿಮಿಷ. ಬಾಣಲಿ ಹೀಟಾದರೆ 3 ನಿಮಿಷ ಸಾಕು. ಆಮೇಲೆ ನೀನು ಹೇಳಿ ಮಮ್ಮಿ, ನಿನ್ನ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ಏನಾದರೂ ನಿಂಗೆ ಮೆಮರೀಸ್? ಅಯ್ಯೋ ಏನೂ ಇಲ್ಲ, ಅವರೆಕಾಯಿ ಬೇಯಿಸೋರು, ಮಟನ್ ಮಾಡೋರು. ಮಟನ್ ಮಾಡೋದಲ್ವಾ ಇವತ್ತು ತುಂಬಾ ಜನ? ಊರ ಕಡೆ ಎಲ್ಲ ಮಟನ್ನೇ. ಸಂಕ್ರಾಂತಿ ದಿವಸ ಮೂಳೆ ಕಡಿಬೇಕು ಅಷ್ಟೇ. ಆಟ ಆಡೋ, ಊಟ ಆಡೋ. ಆಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಆಮೇಲೆ ಮುಸ್ಲಮ್ ದೇವಸ್ಥಾನಕ್ಕೆ ತಂಬಿಟ್ಟೆಲ್ಲ ಮಾಡ್ಕೊಂಡು ಆರತಿ ತೊಗೊಂಡು ಹೋಗೋರು. ದನಗಳು ಇರೋವಲ್ಲ ಮನೇಲಿ, ದನಗಳೆಲ್ಲ ಕ್ಲೀನಾಗಿ ತೊಳ್ಕೊಂಡು ಅವಕ್ಕೆಲ್ಲ ಕೋಡ್ಗಳಿಗೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ತಗೊಂಡು ಹೋಗೋ. ಆರತಿ ಮಾಡ್ಕೊಂಡು ತಂಬಿಟ್ಟಿನ ಆರತಿ ಮಾಡ್ಕೊಂಡು ಚೆನ್ನಾಗಿರ್ತಿತ್ತು ಅಷ್ಟೇ. ಈ ಎಳ್ಬಿರೋದು ಅವೆಲ್ಲ ಏನೂ ಇಲ್ಲ, ಗೊತ್ತೇ ಇಲ್ಲ ನಮಗೆಲ್ಲ. ನೀವು ಚಿಕ್ಕ ವಯಸ್ಸಲ್ಲಿ ಎಳ್ಬಿರ್ತಾ ಇರ್ಲಿಲ್ವಾ? ಇಲ್ಲ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇಲ್ವಾ? ಮತ್ತೆ ಇದೆಲ್ಲ ಸ್ಟಾರ್ಟ್ ಆಗಿದೆಯಾ ಅವಾಗ? ಸಿಟಿ ಕಡೆ ಇತ್ತೇನೋ, ಊರ್ ಕಡೆ ಏನೋ ಇದು ಗೊತ್ತಿಲ್ಲ ನಮ್ಗೆ. ಹುಡುಗರೆಲ್ಲ ಅವೆಲ್ಲ ಗೊತ್ತೇ ಇಲ್ಲ. ಆಮೇಲೆ ಒಂದು 8th 9th 10th ಬಂದ್ಮೇಲೆ ಒಂದು ಸ್ವಲ್ಪ ಬೆಂಗಳೂರಿಂದ ಮಾಮರೆಲ್ಲ ಬರೋರಲ್ಲ, ಅವಾಗೆಲ್ಲ ತಗೊಂಬರೋರು. ಇಲ್ಲಿ ಬೆಂಗಳೂರು ನಡೆಯೋದು, ಅವಾಗ ತಗೊಂಬರೋರು. ಆ ಸಕ್ಕರೆ ಪಾಕದ ಅಚ್ಚು, ಎಳ್ಳು ಅವೆಲ್ಲ ತಗೊಂಬರೋರು. ಮಮ್ಮಿ ನೀನು ಒಂದ್ಸತಿಗೂ ಸಕ್ಕರೆ ಪಾಕದ ಅಚ್ಚೆಲ್ಲ ಮಾಡೇ ಇಲ್ಲ ಅಲ್ವಾ? ನಮ್ಮಮ್ಮಂಗೆ ಹೆಂಗೆ ಮಾಡೋದು ಅಂತಲೂ ಗೊತ್ತಿಲ್ವೇನೋ ಅದು. ನಾನು ಲಾಸ್ಟ್ ಇಯರ್ ರೆಕಾರ್ಡ್ ಮಾಡಿದ್ದೆ, ನಾನು ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬದ ವಿಡಿಯೋದಲ್ಲಿ ಹೋಗಿದ್ದಲ್ಲ ನೀವು? ಮಂಡ್ಯದಲ್ಲಿ ಹೋಗಿದ್ದಲ್ಲ, ಸಕ್ಕರೆ ಪಾಕದ ಅಚ್ಚು. ಆ್ಯಂಡ್ ಗೈಸ್ ಇಲ್ಲಿ ನೋಡ್ಬೋದು, ಅಕ್ಕಿನೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೊಂಡಿದ್ದಾರೆ ಅಂತೆ, ಅಂದರೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಹೆಸರು ಬೇಳೆನ ಹುರ್ಕೊಂಡಿದ್ದಾರೆ, ಇಲ್ಲಿ ಅಕ್ಕಿನ ಲೈಟಾಗಿ ಹುರ್ಕೊಂಡಿದ್ದಾರೆ. ಮಮ್ಮಿ ಎಲ್ಲರೂ ಇವಾಗ ಈ ಖಾರ ಪೊಂಗಲ್ಗೆ ಹಾಕಿರ್ತಾರಲ್ಲ, ಅದ್ರಲ್ಲೇ ತಗೊಂಡು ಸಿಹಿ ಪೊಂಗಲ್ ಮಾಡ್ತಾರೆ ತಾನೇ? ಅದು ಹುರ್ಕೊಳ್ಳಲ್ವಲ್ಲ, ಅದಕ್ಕೆ ನಾನು ಇದೊಂದು ಚೂರು ಹುರ್ಕೊಂಡು ಸಪ್ರೇಟಾಗಿ ಮಾಡ್ತಾ ಇದೀಯಾ? ಓಕೆ ಗೈಸ್, ಸೊ ಇವಾಗ ಮಮ್ಮಿ ಇಲ್ಲಿ ನೋಡ್ಬೋದು ಪೊಂಗಲ್ಗೆ, ಖಾರ ಪೊಂಗಲ್ಗೆ ಇದು ರೆಡಿ ಆಗಿದೆ. ಒಗ್ಗರಣೆ ಹಾಕಕ್ಕೆ ತುಪ್ಪನ ಕೂಡ ಹಾಕಿ ರೆಡಿ ಮಾಡಿದ್ರೆ. ಇದು ಬೆಲ್ಲ ಕಲಿಸಿದ್ಯಾಮಿ? ಸ್ವಲ್ಪ ಫಸ್ಟು ಜೀರಿಗೆ ಮೆಣಸು ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಸೊ ಗೈಸ್ ಮಮ್ಮಿ ಬಂದು ಈ ರೀತಿಯಾಗಿಯೇ ಪೊಂಗಲ್ ಮಾಡೋದು. ಇದು ಬಂದು ನಮ್ಮ ಬಾಂಬೆ ಅಮ್ಮ ಇದ್ದಾರಲ್ಲ, ಸೊ ನಮ್ಮ ಬಾಂಬೆ ಅಮ್ಮ ಇದೇ ರೀತಿಯಾಗಿ ಪೊಂಗಲ್ ಮಾಡ್ತಾ ಇರೋದು. ಆ್ಯಕ್ಚುಲಿ ತಮಿಳಿಯನ್ಸ್ ಒಂದು ಸ್ವಲ್ಪ ಇದೇ ರೀತಿಯಾಗಿ ಮಾಡ್ತಾರೆ. ಆ್ಯಂಡ್ ನಮ್ಮತ್ತೆ ಬಂದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಅವ್ರು ಬಂದು ಈ ಥರ ಟೊಮ್ಯಾಟೊ ಮತ್ತು ಅಕ್ಕಿ ಹಾಗೂ ಹೆಸರುಬೇಳೆ ಇದೆಲ್ಲನೂ ಒಟ್ಟಿಗೆ ಬೇಯಕ್ಕಾಕ್ತಾರೆ. ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಬೇಯಕ್ಕಾಕ್ತಾರೆ. ಅದಾದಮೇಲೆ ಅದನ್ನ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತಾರೆ. ಬಟ್ ಮಮ್ಮಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಆ್ಯಕ್ಚುಲಿ ಒಬ್ಬೊಬ್ಬರು ಒಂದೊಂದು ಥರ ಪೊಂಗಲ್ನ ಮಾಡ್ತಾರೆ. ಬಟ್ ನನಗಂತೂ ಯಾರು ಹೇಗೆ ಮಾಡಲಿ ಪೊಂಗಲ್ ಅಂದರೆ ಸಖತ್ತು ಇಷ್ಟ. ನಾನು ಇಡ್ಲಿಗೆ ಯಾವ ರೀತಿಯಾಗಿ ಫ್ಯಾನು, ಒಂಥರ ಪೊಂಗಲ್ಗೂ ಅದೇ ರೀತಿಯಾಗಿ ಫ್ಯಾನು. ನಂಗೆ ತುಂಬ ಜಾಸ್ತಿ ಇಷ್ಟ ಪೊಂಗಲ್ ಜೊತೆಗೆ ಸಾಂಬಾರಾದರೂ ಇಷ್ಟ ಆಗುತ್ತೆ, ಚಟ್ನಿ ಆದರೂ ಇಷ್ಟ ಆಗುತ್ತೆ. ಏನೂ ಇಲ್ಲ ಅಂದರೂ ಬರೀ ಪೊಂಗಲ್ ಆದರೂ ತಿಂತೀನಿ ನಾನು, ಅಷ್ಟು ಇಷ್ಟ. ಬಟ್ ಏನಪ್ಪ ಅಂದರೆ ನಮ್ಮ ಮನೇಲಿ ಪುನೀತ್ಗೆ ಪೊಂಗಲ್ ಇಷ್ಟ ಇಲ್ಲ, ಸೊ ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ತುಂಬಾ ಕಡಿಮೆ ಮಾಡೋದು.
ಆ್ಯಂಡ್ ಸಕ್ಕತ್ತಾಗಿ ಟೇಸ್ಟ್ ಆಗಿತ್ತು ಗೈಸ್, ಯಮ್ಮಿ ಆಗಿತ್ತು ಪೊಂಗಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನಪ್ಪ ಅಂದರೆ ಒಂದು ಚೂರು ತೆಳ್ಳ ಇರಬೇಕಿತ್ತು, ಒಂದು ಸ್ವಲ್ಪ ಗಟ್ಟಿ ಆಯಿತು. ಅದಲ್ಲದಂತೆ ಬೇರೆ ಎಲ್ಲ ಟೇಸ್ಟ್ ಎಲ್ಲ ಅಂತೂ ಮಸ್ತಾಗಿತ್ತು. ಸೊ ಈ ರೀತಿಯಾಗಿ ನಮ್ಮಮ್ಮ ಪೊಂಗಲ್ನ ಮಾಡೋದು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಕೂಡ ಸಂಕ್ರಾಂತಿ ಹಬ್ಬದ ಬ್ಲಾಗಲ್ಲಿ ಲಚ್ಚು ಶೇರ್ ಮಾಡಿದ್ಲು, ಬಟ್ ಸ್ಟಿಲ್ ತುಂಬ ಜನ ಕೇಳ್ತಾನೆ ಇದ್ರಿ ಅಮ್ಮ ಯಾವ ರೀತಿಯಾಗಿ ಪೊಂಗಲ್ ಮಾಡ್ತಾರೆ ತೋರಿಸಿ ಅಂತ ಎಲ್ಲ. ಸೊ ಮಮ್ಮಿ ಇದೇ ರೀತಿಯಾಗಿ ಮಾಡೋದು. ಆ್ಯಂಡ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀಟಾಗಿ ಕಲಿಸ್ತಾರೆ, ಒಂಚೂರು ಬಿಸಿನೀರೆಲ್ಲ ಹಾಕಿಬಿಟ್ಟು ನೀಟಾಗಿ ಕಲಿಸ್ತಾರೆ. ಸಖತ್ ಕನ್ಸಿಸ್ಟೆನ್ಸಿ ಬರುತ್ತೆ. ನಿಮ್ಮ ಮನೇಲಿ ನೀವಾಗಲಿ ಅಥವಾ ನಿಮ್ಮ ಅತ್ತೆ ಆಗಲಿ ಅಥವಾ ನಿಮ್ಮ ಅಮ್ಮ ಆಗಲಿ ಯಾವ ರೀತಿಯಾಗಿ ಪೊಂಗಲ್ನ ಮಾಡ್ತಾರೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಆಯಿತಾ ಖಾರ ಪೊಂಗಲು ರೆಡಿನಾ? ಈಗ ನೆಕ್ಸ್ಟು ಸ್ವೀಟ್ ಪೊಂಗಲ್ಗೆ ಇದು ಕೂಗ್ಸಿಟ್ಟಿದ್ದಾರೆ, ಹೆಸರುಬೇಳೆ ಮತ್ತು ಅನ್ನ ಸ್ವಲ್ಪ ಹುರಿದಿರೋದು, ಇದಕ್ಕೆ ಬೆಲ್ಲನ ಸಾಕಾಯ್ತಾರೆ. ಅಯ್ಯಪ್ಪ ಸುಟ್ಟು. ಸೊ ಗೈಸ್, ಹೆಸರುಬೇಳೆ ಮತ್ತು ಅಕ್ಕಿನ ಒಂದು ಸ್ವಲ್ಪ ಏನು ಹುರಿದಿರ್ತಾರಲ್ಲ ಅದನ್ನು ಕೂಗಿಸಿ ಚೆನ್ನಾಗಿ ಒಂದು 3-4 ವಿಸಲ್ ಚೆನ್ನಾಗಿ ಕೂಗಿಸಿ ಇಟ್ಟಿರ್ತಾರಲ್ಲ, ಅದರಲ್ಲಿ ಇವಾಗ ಬೆಲ್ಲದ ಪಾಕನ ತೆಗೆದುಬಿಟ್ಟು ಅದನ್ನು ಒಯ್ತಾರೆ. ಸೊ ಬೆಲ್ಲದ ಬಂದು ಮಮ್ಮಿ ನನಗೆ ಲೈಕ್ ಲಾಸ್ಟ್ ಪ್ರಿಪರೇಷನ್ ಬ್ಲಾಗ್ ನೋಡಿದ್ರಲ್ಲ, ಅವತ್ತು ಹೋಗಿದ್ವಲ್ಲ ತಗೊಂಬರೋದಕ್ಕೆ ಕೆಲವೊಂದು ಸಾಮಾನೆಲ್ಲ, ಅವತ್ತೇ ಹೇಳಿದ್ರು ಬೆಲ್ಲ ತಗೋಬಾ ಅಂತ. ಬಟ್ ನಾನು ಮರ್ತೋಗಿದ್ದೆ, ತಗೊಂಬಂದಿರಲಿಲ್ಲ. ಸರಿ ಬುಕ್ ಮಾಡು ಅಂತ ಹೇಳಿದಾಗ ಬುಕ್ ಮಾಡಿದ್ದಕ್ಕೆ ಈ ಕರಿ ಬೆಲ್ಲ ಬಂತು. ಅದಕ್ಕೂ ಕೂಡ ಒಂದು ಸ್ವಲ್ಪ ಬೈಸ್ಕೊಂಡಿದ್ದಾಯಿತು, ಕರಿ ಬೆಲ್ಲ ಬುಕ್ ಮಾಡಿದ್ದೆ ಹೋಗಿ ಅಂತ. ಬಟ್ ಟೇಸ್ಟ್ ಮಾತ್ರ ಏನೂ ಕಡಿಮೆ ಇರಲಿಲ್ಲ ಗೈಸ್, ಟೇಸ್ಟ್ ಸಖತ್ತಾಗಿತ್ತು. ಸೊ ಬೆಲ್ಲದ ಪಾಕ ಅಂದರೆ ಬೆಲ್ಲದ ಪಾಕದ ನೀರೇನಿದೆಯಲ್ಲ ಅದನ್ನು ಒಂದು ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ರು, ಸ್ವಲ್ಪ ತೆಳ್ಳ ಮಾಡ್ತಾಯಿದ್ರು. ಆ್ಯಂಡ್ ಲಾಸ್ಟಲ್ಲಿ ತುಪ್ಪ ಜೊತೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಹಾಕ್ತಾರೆ. ಸೊ ನಮ್ಮ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಗುತ್ತೆ. ಆ್ಯಕ್ಚುಲಿ ಇಷ್ಟು ತೆಳ್ಳ ಇದೆ ಅಲ್ವಾ, ಒಂದು ಸ್ವಲ್ಪ ಹಾರಿದ ತಕ್ಷಣ ಫುಲ್ಲು ಗಟ್ಟಿಯಾಗಿಬಿಡುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಗೈ, ಸ್ವೀಟ್ ಪೊಂಗಲ್ ಆಗಲಿ ಖಾರ ಪೊಂಗಲ್ ಆಗಲಿ. ನೀವೇನಾದರೂ ಈ ರೀತಿಯಾಗಿ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬಂದಿರುತ್ತೆ. ಮಮ್ಮಿ ರೆಸಿಪೀಸ್ನ ನೀವು ನೋಡಿದ್ರೆ ನಮ್ಮಮ್ಮ ತುಂಬ ಕಾಂಪ್ಲಿಕೇಟೆಡ್ ರೆಸಿಪೀಸ್ ಏನೂ ಮಾಡಲ್ಲ, ತುಂಬಾ ಸಿಂಪಲಾಗಿ ಮಾಡ್ತಾರೆ. ಆದರೆ ಆ ಟೇಸ್ಟೇ ಅಷ್ಟು ಚೆನ್ನಾಗಿರುತ್ತೆ. ಕಾಂಪ್ಲಿಕೇಟೆಡಾಗಿ ಮಾಡ್ತಾರಲ್ಲ ಅವ್ರ ರೆಸಿಪಿಗಳಿಗಿಂತ ತುಂಬಾ ಸಖತ್ತಾಗಿರುತ್ತೆ ಈ ಸಿಂಪಲ್ ರೆಸಿಪೀಸು. ಸೊ ನನಗಂತೂ ಸಖತ್ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಮಾಡಬೇಕಾದ್ರೆ ಆದಷ್ಟು ಕಾಂಪ್ಲಿಕೇಟಾಗಿ ಮಾಡೋಕ್ಕೆ ಹೋಗೋದಿಲ್ಲ, ಎಷ್ಟು ಸಿಂಪಲಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪಲಾಗಿ ಮಾಡ್ತೀನಿ. ಆವಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಪ್ರತಿಯೊಂದು ಇಂಗ್ರೀಡಿಯೆಂಟು ತಿಂದಂಗೆ ಅಂತ ಅನಿಸುತ್ತೆ. ಸೊ ಈ ರೀತಿಯಾಗಿ ಗೈಸ್ ನಮ್ಮ ಮನೆಯಲ್ಲಿ ತಿಂಡಿ ಎಲ್ಲ ರೆಡಿ ಆಯಿತು. ನೈವೇದ್ಯಕ್ಕೆ ಫಸ್ಟು ದೇವ್ರ ನೈವೇದ್ಯಕ್ಕೆ ಪ್ರತಿಯೊಂದು ಕೂಡ ರೆಡಿ ಆಯಿತು. ಆ್ಯಂಡ್ ಕೈ ತುಂಬ ಬಳೆ ಮತ್ತು ಗೋರಂಟಿ ಎಲ್ಲ ಹಚ್ಕೊಂಡು ಒಂಥರ ಸಖತ್ತಾಗಿ ಅನಿಸ್ತಾ ಇತ್ತು. ಹಬ್ಬದ ಕಳೆ ನಮ್ಮಮ್ಮನ ಕೈಯಲ್ಲಿ ಹಾಗೆ ಕಾಣಿಸ್ತಾ ಇದೆ. ವಾಯ್ಸ್ ಓವರ್ ಕೊಡ್ತಾ ಇನ್ನೂ ಸಖತ್ತಾಗಿ ಅನಿಸ್ತಾ ಇತ್ತು ನನಗೆ. ಹಾಗೂ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಮಮ್ಮಿ ಅಷ್ಟರಲ್ಲೆಲ್ಲ ರೆಡಿ ಮಾಡಿದರು. ಸೊ ದೇವ್ರಿಗೆ ಹೂವು ಎಲ್ಲ ಮುಡಿಸಿ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ರೆಡಿ ಮಾಡಿದರು. ಏನಪ್ಪ ಅಂದರೆ ಎಲ್ಲನೂ ಒಂದೇ ಇದರಲ್ಲಿ ಇಟ್ಬಿಟ್ಟಿದ್ರು. ಅದೊಂದು ಎಳೆಯೋದಿದೆ, ಅದು ನಮ್ಮದು ದೇವ್ರ ಮನೆ ಇದರಲ್ಲಿ ಆ ಕಾನ್ಸೆಪ್ಟ್ನ ಮಾಡಿದ್ದೀವಿ ನಾವು. ಸೊ ದಟ್ ಈ ಥರ ಪೂಜೆ ಎಲ್ಲ ಮಾಡಿದಾಗ ಟ್ರೇಸ್ ಎಲ್ಲ ಇಡೋದಕ್ಕೆ ಅದ್ರ ಮೇಲೆ ಏನು ಇಟ್ಟಿರ ಸರಿ ಆಯಿತು ಅಂತ ಅದನ್ನೆಲ್ಲ ನೀಟಾಗಿ ಮತ್ತೆ ನಾನು ಜೋಡಿಸಿ ಪೂಜೆ ಮಾಡಿದ್ರು ಆಲ್ರೆಡಿ ಒಂದು ಸತಿ. ನಾನು ಕೂಡ ಇನ್ನೊಂದು ಸತಿ ಪೂಜೆ ಎಲ್ಲ ಮಾಡಿಕೊಂಡೆ. ಆ್ಯಕ್ಚುಲಿ ನಂಗೊಂದು ಸ್ವಲ್ಪ ಲೇಟೇ ಆಯಿತು, ಬಿಕಾಸ್ ಮಕ್ಳಿಗೆಲ್ಲರಿಗೂ ಸ್ನಾನ ಮಾಡಿಸ್ಬೇಕಿತ್ತು. ಫಸ್ಟ್ ಅವ್ರಿಗೆ ಹಾಲೆಲ್ಲ ಕುಡಿಸಿ ಮತ್ತು ಅವ್ರಿಗೆ ಸ್ನಾನ ಮಾಡಿಸಿ ತಿಂಡಿ ತಿನಿಸು ಇದರಲ್ಲೇ ಒಂದಷ್ಟು ಟೈಮ್ ಆಗೋಗಿತ್ತು. ಆ್ಯಂಡ್ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಮಮ್ಮಿಗೂ ಕೂಡ ಕಿಚನಲ್ಲಿ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ನೀವು ಕ್ಲಿಪ್ಪಿಂಗ್ಸ್ ತೆಗಿತಾ ಇದ್ದರೆ ಬರೀ ಕ್ಲಿಪ್ಪಿಂಗ್ಸೇ ತೆಗಿತಾ ಇರಲ್ಲ, ನಾನು ಕೆಲವೊಂದು ಹೆಲ್ಪ್ ನನ್ನಿಂದ ಏನಾಗುತ್ತೋ ಅದನ್ನು ಕೂಡ ಮಾಡ್ತಾ ಇರ್ತೀನಿ. ಸ್ವಲ್ಪ ಕ್ಲೀನ್ ಮಾಡೋದಾಗಲಿ ಅಥವಾ ಏನಾದರೂ ಮಮ್ಮಿಗೆ ಕಟ್ ಮಾಡಿಕೊಡೋದಾಗಲಿ ಅದೆಲ್ಲನೂ ಕೂಡ ಮಾಡ್ತಾ ಇರ್ತೀನಿ. ನನಗೇನಪ್ಪ ಅಂದರೆ ನಾನು ಅಡುಗೆ ಮಾಡೋದಕ್ಕಿಂತ ನಮ್ಮ ಅಮ್ಮನ ಕೈ ಅಡುಗೆ ತಿನ್ನೋಕ್ಕೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಮಮ್ಮಿ ಆಲ್ರೆಡಿ ಪೂಜೆ ಮಾಡಿದರು. ಸೊ ನಾನು ಮತ್ತೊಮ್ಮೆ ಇನ್ನೊಂದು ಸತಿ ದೇವ್ರಿಗೆ ಗಂಧದ ಕಡ್ಡಿ ಬೆಳಗೋಣ ಅಂತ ಹೇಳಿಬಿಟ್ಟು ಗಂಧದ ಕಡ್ಡಿ ಬೆಳಗ್ತಾ ಇದ್ದೆ. ಆ್ಯಂಡ್ ಗೈಸ್, ನಾನಿವತ್ತು ನನ್ನ ಹೊಸ ಡ್ರೆಸ್ನ ಹಾಕ್ಕೊಂಡಿಲ್ಲ, ನೋಡ್ಬೋದು ನೀವು. ಸೊ ಏನಕ್ಕೆ ಅಂದರೆ ನಾವು ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲಾದರೂ ದೇವಸ್ಥಾನಕ್ಕೆ ಏನಾದರೂ ಹೋದರೆ ಹೊಸ ಬಟ್ಟೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಯೂಶ್ವಲಿ ನಾವು ಹೋಗ್ತೀವಿ, ಸಂಕ್ರಾಂತಿ ಹಬ್ಬ ಆಗಲಿ ಅಥವಾ ಯುಗಾದಿ ಹಬ್ಬನೇ ಆಗಲಿ ಯಾವುದೇ ಒಂದು ಹಬ್ಬ ಆಗಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಈ ವರ್ಷ ಏನಾಯ್ತಪ್ಪ ಅಂದರೆ ನಂದು ಆಫೀಸ್ ಇತ್ತು. ಸೊ ಅವಳು ಕೆಲಸ ಮಾಡ್ತಾಯಿದ್ಲು. ಆ್ಯಂಡ್ ಡ್ಯಾಡಿ ಕೂಡ ಅಷ್ಟೇ ಒಂದು ಚಿಕ್ಕದು ಜಾತ್ರೆ ಥರ ಮಾಡ್ತಾರೆ ಕೋರಮಂಗ್ಲ 8 ಬ್ಲಾಕಲ್ಲಿ. ಸೊ ಅಲ್ಲಿಗೆ ಆರ್ಡರ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ರು. ಆ್ಯಂಡ್ ಮಮ್ಮಿನೂ ಅಡುಗೆ ಇದರಲ್ಲಿ ಬ್ಯುಸಿ ಇದ್ದರು. ಸೊ ಎಲ್ಲೂ ದೇವಸ್ಥಾನಕ್ಕೆ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೆ ಸರಿ ಆಯಿತು ಬಿಡಿ, ಇನ್ನೊಂದು ಸತಿ ಯಾವುದಾದ್ರೂ ಒಳ್ಳೆ ಒಕೇಶನ್ಗೆ ಹೊಸ ಬಟ್ಟೆನ ಹಾಕ್ಕೊಳ್ಳೋಣ. ಇದು ಕೂಡ ಹೊಸದೇನೆ, ಏನು ಜಾಸ್ತಿ ಟೈಮ್ ಏನು ಹಾಕಿಲ್ಲ, 1 ಸತಿ 2 ಸತಿ ಹಾಕಿದ್ದೀವಿ, ಪರವಾಗಿಲ್ಲ ಇದನ್ನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು.
ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀನಿ. ಟೈಮ್ ಆಲ್ರೆಡಿ ಒಂದು 11:30 12 ಗಂಟೆ ಅಷ್ಟರಲ್ಲಿ ಆಗಿಬಿಟ್ಟಿತ್ತು ಅನಿಸುತ್ತೆ. ಸೊ ಖಾರ ಪೊಂಗಲ್ ಜೊತೆಗೆ ಚಟ್ನಿ ಹಾಗೂ ಸ್ವೀಟ್ ಪೊಂಗಲ್ ತುಂಬಾ ಚೆನ್ನಾಗಿತ್ತು ಗೈಸ್. ಒಂಥರ ಮಕ್ಳಿಗೆಲ್ಲನೂ ತಿನ್ನಿಸ್ಬಿಟ್ಟಿದ್ನಲ್ವ, ಇವಾಗ ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ತಿಂತಾ ಇದ್ದೀನಿ. ಎಲ್ರದ್ದು ಆಲ್ಮೋಸ್ಟ್ ತಿಂಡಿ ಆಗಿತ್ತು, ನಾನೇ ಲಾಸ್ಟ್ ತಿಂಡಿ ಮಾಡಿದ್ದು. ತಿಂಡಿ ಎಲ್ಲ ಆದಮೇಲೆ ರೆಸ್ಟೇ ಮಾಡಲಿಲ್ಲ. ಸೊ ಇವಾಗ ಅಡುಗೆ ಪ್ರಿಪರೇಷನ್ ಕೂಡ ಮಾಡ್ತಾ ಇದ್ದೀವಿ ನಾನು ಹಾಗೂ ಮಮ್ಮಿ ಸೇರಿಕೊಂಡು. ಸೊ ಅಡುಗೆ ಪ್ರಿಪರೇಷನಲ್ಲಿ ಮಮ್ಮಿ ಬಂದುಬಿಟ್ಟು ಇದನ್ನು ವಡೆಗೆ ಅಂತ ರುಬ್ಬಿದ್ರಲ್ಲ, ಸೊ ವಡೆಗೆ ರುಬ್ಬಿ ಅದರಲ್ಲಿ ಈರುಳ್ಳಿ ಎಲ್ಲ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹೆಚ್ಚು ಹಾಕಿದ್ರು. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೊ ಸಾಂಬಾರಿಗೆ ಇತ್ಕಿದ ಬೇಳೆ ಸಾಂಬಾರಿಗೆ ಕೂಡ ಗೈಸ್. ಓಕೆ ಗೈಸ್, ಸೊ ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ. ಏನು ಮಮ್ಮಿ ಅಡುಗೆ ಸ್ಪೆಷಲು? ಇತ್ಕಿದ ಬೇಳೆ ಸಾಂಬಾರು. ಎಲ್ಲ ಇತ್ಕಿದ ಬೇಳೆ ಅಲ್ಲ, ಇತ್ಕಿದ ಬೇಳೆ ಇಲ್ಲ ಐತೆ ಗೈಸ್. ಮಮ್ಮಿ ಒಂದು 2 kg ಇತ್ಕಿದ 2 kg ಅವರೆಕಾಯಿ ತಂದಿರೋದಕ್ಕೆ ಎಷ್ಟಾಗಿದೆ ಅಂದಾಜು? 1/4 kg ಅಷ್ಟು ಆಗಿದೆ. 1/4 kg ಆಯ್ತು. ಆಮೇಲೆ ಆಯ್ತಾ? ಕಮ್ಮಿ 1 kg ಮೇಲೆ ಐತೆ. ಒಂದು 1 kg 100 ಗ್ರಾಮ್ ಅಷ್ಟೈತೆ. ಇಷ್ಟೆಲ್ಲ ಹಾಕಲ್ಲ, ಎಳ್ಗಿಸ್ ಮಾಡೋದಿದೆ. ನೀನು ಸ್ವಲ್ಪ ತಗೊಂಡು. ನಾನು ಸ್ವಲ್ಪ ತಗೊಂಡು ಬೇಡ, ನಾನು ಅಲ್ಲಿ ಸಿಗುತ್ತೆ ನನಗೆ, ನಾನು ತಗೋತೀನಿ. ನೀನು ಮಾಡಿ. ಸೊ ಗೈಸ್, ಇವಾಗ ನಮ್ಮಮ್ಮ ಇತ್ಕಿದ ಬೇಳೆ ಸಾಂಬಾರು ಮಾಡ್ತಾರೆ. ಇತ್ಕಿದ ಬೇಳೆ ಸಾಂಬಾರು ಬಂದ್ಬಿಟ್ಟು ಮಮ್ಮಿ ಮಟನ್ ಸಾಂಬಾರು ಥರ ಮಾಡೋದು, ತುಂಬಾ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಮಮ್ಮಿಗೆ ಇತ್ಕಿದ ಬೇಳೆ ಸಾಂಬಾರು ಅಂದರೆ ಏನು ನೆನಪಾಗುತ್ತೆ ಮಮ್ಮಿ ನಿಂಗೆ? ನಮ್ಮಮ್ಮಗೆ ಇತ್ಕಿದ ಬೇಳೆ ಸಾಂಬಾರು ಅಂದರೆ ಅವ್ವ ನೆನಪಾಗ್ತದಂತೆ. ಹೆಂಗೆ ಮಾಡೋದು ನಿಮ್ಮಮ್ಮ? ನಿಮ್ಮ ಅವ್ವ ಹೆಂಗೆ ಮಾಡೋದು ಮಮ್ಮಿ? ಅಲ್ಲಿ ಸುಮ್ನಿರಮ್ಮಿ, ಅಳಬೇಡ. ಮೇಲ್ಗಡೆಯಿಂದ ನೋಡ್ತಾ ಇರುತ್ತೆ ಸುಮ್ನಿರಮ್ಮ ಅವ್ವನ. ನನ್ನ ಮಗಳು ನಾನು ಹೇಳ್ಕೊಟ್ಟಂಗೆ ಇದ್ಕಿದ ಬೇಳೆ ಸಾಂಬಾರು ಮಾಡ್ತಾವಳೆ ಅಂತ. ಚೆನ್ನಾಗಿ ಮಾಡೋದು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಉಂಟೆ ಇವತ್ತು ಬೆಳಗ್ಗೆ ಮಾಮನ ನೆನಪಿಗೆ ಬಂದಿತ್ತು ನನಗೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಬಂದಾಗ ಎಲ್ಲರೂ ಹೋಗೋದೆ. ಓಕೆ ಗೈಸ್, ಸೊ ನಮ್ಮಮ್ಮ ಇದ್ಕಿದ ಬೇಳೆ ಸಾಂಬಾರು ಬಂದು ಮಟನ್ ಸಾಂಬಾರು ಥರ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ರೆಡಿ ಮಾಡ್ಕೊಂಡಿದ್ದಾರೆ, ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಇದ್ಕಿದ ಬೇಳೆನ, ಇವಾಗ ಇಷ್ಟು ಇದ್ಕಿದ ಬೇಳೆನ ಎತ್ತಿಡ್ತಾರಂತೆ. ಹಾಗೂ ಇಲ್ಲಿ ನೋಡ್ಬೋದು, ವಡೆಗೆ ರುಬ್ಬಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ವಡೆ ಹಾಕ್ತಾರೆ. ಆ್ಯಕ್ಚುಲಿ ವಡೆ ಬೆಳಗ್ಗೆನೆ ಹಾಕಬೇಕಿತ್ತು, ಆದರೆ ಲೇಟ್ ಆಯ್ತಲ್ವ ಮಮ್ಮಿ? ರಾತ್ರಿನೇ ನೆನ್ಸಂಗಿಲ್ಲ, ಒಂದು ಸ್ವಲ್ಪ ಹೊತ್ತು ಮುಂಚೆ ನೆನೆಸ್ಬೇಕಿತ್ತು. ನಾವು ಮಾಡ್ಕೊಂಬಿಡೋಣ, ಸಾಕಾಗಲಿಲ್ಲ ಅಂದರೆ ಸುಮ್ಮನೆ ಇಟ್ಕಿದ್ ಬೇಳೆನ ಸೊ ಗೈಸ್, ನಮ್ಮ ಕಿಚನ್ ನೋಡ್ಬೋದು, ಮೆಸ್. ನಾನು ಇವಾಗಿನ್ನೂ ಇಷ್ಟು ಕಸನ ಎತ್ತಾಕ್ತಾ ಇದ್ದೀನಿ. ಅಲ್ಲ ಮಮ್ಮಿ, ಮಾಡೋದು ಇಷ್ಟು ಅಡುಗೆ, ಕಸ ಮಾತ್ರ ಇಷ್ಟ ಆಗುತ್ತೆ ಕಣಮ್ಮಿ ಅಲ್ವಾ? ಅದರಲ್ಲಿ ತರಕಾರಿ ಕಡಿಮೆ ತಿನ್ನೋದು, ನಾವು ಹಾಕೋದು ಜಾಸ್ತಿ ಇರುತ್ತೆ. ಆಕ್ಚುಲಿ ಈ ಟೈಮಲ್ಲಿ ಏನು ತುಂಬಾ ಅನ್ಸುತ್ತೆ ನನಗೆ, ಹಸು ಏನಾದರೂ ಇದ್ರೆ, ಹಿಂಗೆ ನಾವು ಊರ್ ಕಡೆ ಎಲ್ಲ ಕಲ್ಗಜ್ಜಿಗೆ ಹಾಕ್ಬಿಡ್ತಾರಲ್ಲ, ಆ ಥರ ಆದ್ರೂ ಹಾಕ್ಬೋದು ಅಂತ. ಎಷ್ಟೊಂದು ನೋಡಿ, ಇದೆಲ್ಲ ಪಾಪ ಹಸು ತಿನ್ನುವಂಥದ್ದು, ತಗೊಂಡೋಗ್ಬಿಟ್ಟು ಕಸಕ್ಕೆ ಎಸಿತೀವಿ ನಾವು. ಏನ್ ಸಿಂಬ ತಿನ್ನೋದಿಲ್ವಾ? ನಿನ್ನಂಗೆ ತಿಂತಾನ ಅವನು? ಊಟ ಏನು ತಿನ್ನಲ್ಲ, ಯಾವಾಗಲೂ ಬೊಂಬೆಗಳು ಎಸಿದು ತಿಂತೀನಿ. ತಿನ್ನೋ ಸಿಂಬ, ಬೇಗ ದೋಸೆನಾ. ಏನೇನು ಹಾಕಿದೆ ಇದರೊಳಗೆ? ತಿನ್ನೋ. ಈರುಳ್ಳಿ ಬೆಳ್ಳುಳ್ಳಿ, ಖಾರ ಉದ್ದಿದ್ರೆ ಅದೊಂದು ಖಾರ, ಈರುಳ್ಳಿ ಬೆಳ್ಳುಳ್ಳಿ, ಮತ್ತೆ ಆಕ್ಚುಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳಿದೆ, ಬಟ್ ಶುಂಠಿ ಬೆಳ್ಳುಳ್ಳಿ ಎಲ್ಲ, ಬರೀ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಕೊಂಡಿರೋದು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದ್ರಲ್ಲಿ ಆಡಿಸಿ. ಏನಾಗಿದೆ ನೆಕ್ಸ್ಟ್? ಕಾಳಪುರ, ಇಟ್ಕಿದ ಬೇಳೆ. ನಿನಗೆ ಚಿಲ್ಕಿದ ಬೇಳೆ ಇಷ್ಟನಾ? ಇಟ್ಕಿದ ಬೇಳೆ ಸಾಂಬಾರು. ಎಣ್ಣೆ ಬಿಟ್ಟಿದೆಯಲ್ಲ, ಗ್ಯಾಸ್ ಹಚ್ಚಿದ್ಯಾ? ಮಾಡಿ
ಬ್ಯಾಕ್ ಟು ಮಮ್ಮಿ ಗೈಸ್. ಯಾಕೆ ಮುಚ್ತಾ ಇದೀಯ ಮಮ್ಮಿ? ಮುಚ್ಚಬೇಕು, ಆವಾಗಲೇ ಮುಚ್ಚಬೇಕಾಯ್ತು. ಮುಚ್ಚಿ ಅಂದರೆ ಅದ್ರ ಗಮನ ಎಲ್ಲ ಇರುತ್ತೆ ಅಂತ ಏನೇನೋ ಐಡಿಯಾ ಗೈಸ್. ಅಲ್ಲಿ ಅಲ್ಲಿ ಇಟ್ಟಿದ್ದಲ್ಲ ಎಲ್ಲ ನಾಲ್ಕು ಹಾಕಿದ್ದೀನಿ, ಇನ್ನ ಹಾಕಿ ಕರಿಬೇವಿನ ಸೊಪ್ಪಿನ ಇದನ್ನೇ ಮಾಡ್ಬಿಡತ್ತೆ. ನನಗೇನಪ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ಬೇಕು. ನಾನು ಜಾಸ್ತಿ ಬೇಕು, ನಾನು ಗೈಸ್. ಅಮ್ಮ ಅಂದ್ರೆ ಇವ್ರ ಅತ್ತೆ ಅಲ್ಲಿದ್ದಾರೆ ನೋಡಿ, ಇವರೇ ಅಮ್ಮ. ಅವ್ವ ಅಂದ್ರೆ ಅವರಮ್ಮ, ಅಮ್ಮ ಅಂದ್ರೆ ಅವ್ರ ಅತ್ತೆ. ಓಕೆ, ಇದ್ರದ್ದು ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದು ಬೇಯಲಿ. ನೆಕ್ಸ್ಟ್ ಖಾರ ರುಬ್ಬಿರೋದನ್ನ ಹಾಕ್ತಾರೆ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತಾರೆ. ಅಲ್ಲಿಗೆ ಇದ್ಕಿದ ಬೇಳೆ ಸಾಂಬಾರು ರೆಡಿನಾ ಮಮ್ಮಿ? ಆ್ಯಂಡ್ ವಡೆಗೆ ಕೂಡ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ವಡೆ ಯಾರಿಗಿಷ್ಟನವ? ಪುನೀತಿಂಗೆ ಅರುಣಂಗೆ ಉದ್ನೊಡೆ, ಅತ್ತೆ ಪುನೀತಿಂಗೆ ಇವತ್ತು ಕಾಲೊಡೆ. ನಮ್ಮಮ್ಮ ಹೆಣ್ಮಕ್ಳು ಇಷ್ಟಪಡೋದು ಇವಾಗ ಎಲ್ಲ ಮಾಡ್ತಾರೋ ಇಲ್ವೋ, ಅಳಿಂದ ಏನೇನು ಇಷ್ಟಪಡ್ತಾರೋ ಅದೆಲ್ಲ ಕರೆಕ್ಟಾಗಿ ಮಾಡ್ತಾರೆ. ಒಂದ್ಸತಿ ನಾನು ತಡಿ ನನ್ನ ಮಗಳಿಗೆ ಇದು ಇಷ್ಟ ಅಂತ ಮಾಡಿದ್ದೀನಿ ಮಮ್ಮಿ. ನೀನು ಎಲ್ಲ ನಿಮಗೆ ತಡಿ, ತಿನ್ನೋದು ನಮ್ದು. ಗೈಸ್, ನನಗೆ ಒಂದೇ ಒಂದು ಡೌಟು. ಏನಪ್ಪ ಅಂದರೆ, ಅಳಿಂಗೆ ಅತ್ತೆ ಆದವರು ಅವ್ರ ಅಳಿಂದನ್ನ ತುಂಬ ಚೆನ್ನಾಗಿ ಮಗನಿಗಿಂತನೂ ಹೆಚ್ಚಾಗಿ ನೋಡ್ಕೋತಾರೆ. ಅದೇ ಸೊಸೆಗೆ ಅತ್ತೆ ಆಗಿ ಅವರು ಯಾಕೆ ಸೊಸೆನ ಮಗಳ ಥರ ತುಂಬ ಇವಾಗ ನಾವು ಅತ್ತೆ ಆಗಿದ್ರೆ ನನಗೆ ತಡಿ ನನ್ನ ಸೊಸೆಗೆ ಇಷ್ಟ ಅಂತ ಈ ಥರ ವಡೆ ಆಗಲಿ ಅದು ಆಗಲಿ ಇದಾಗಲಿ ಎಲ್ಲನೂ ಮಾಡಿಕೊಡ್ತಿದ್ರಾ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕು. ಸೊ ಗೊತ್ತಿಲ್ಲ, ಮುಂದೆ ನಾನು ಸೊಸೆದಿರಿಗೆ ಅತ್ತೆ ಆಗೋಳು, ನಾನೇನು ಮಾಡ್ಕೊಡ್ತೀನಿ ಅದು ನನಗೂ ಕೂಡ ಗೊತ್ತಿಲ್ಲ. ಬಟ್ ಸ್ಟಿಲ್ ಅಳಿಂದಿರು ಪಡೆದಿರ್ತಾರಲ್ಲ ಅತ್ತೆದಿರ್ನ, ಅವ್ರು ತುಂಬ ಪುಣ್ಯವಂತರು. ಸಾಂಬಾರು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಸೋನು ತೊಗೊಂಡೋಗ್ತಾಳೆ ಅಂತ. ಎಸ್, ಸಂಜೆ ನಾನು ಮತ್ತೆ ನಮ್ಮ JP ನಗರ್ಗೆ ರಿಟರ್ನ್ ಆಗ್ತಾ ಇದ್ದೀನಿ. 3 ದಿನದ ಆರಾಮ್ ಮುಗೀತು. ಇದೇನು ಅದು ಬೇರೆ ಇದು ಬೇರೆ ಅದು ಜಾಸ್ತಿ ಆಗಿತ್ತಲ್ಲ, ಸಾಂಬಾರು ಪೌಡ್ರ್ ಹಾಕೋಕ್ಕಾಗಲಿವಲ್ಲ. ಖಾರ ಸಾಂಬಾರು ಪೌಡ್ರ್ ಹಾಕಿ ಇವಾಗಲೂ ಕಡಿಮೆ ಆಗೈತೆ ಅನಿಸ್ತೈತೆ. 5 ಸ್ಪೂನ್ ಹಾಕಿದ್ದೀನಿ. ಗೈಸ್, ನಮ್ಮ ಕಿಚನ್ನ ನೋಡಿ, ಎಷ್ಟೇ ಕ್ಲೀನ್ ಮಡಗಿದ್ರು ನಮ್ಮ ಯಾರು ನೋಡ್ಬೇಡಿ, ನಾನು ಹಂಗೆ ಬೇಜಾರು ಮಾಡ್ಕೊಬೇಡಿ ಯಾರು. ಏನು ಮಾಡೋಣ, ಅರ್ಜೆಂಟ್ ಅಡುಗೆ ಮಾಡ್ತಾನೆ ಇರಬೇಕು. ಸೊ ಗೈಸ್, ನೋಡಿದ್ರಲ್ಲ, ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಇಟ್ಕಿದ ಬೇಳೆ ಸಾಂಬಾರನ್ನ ಮಾಡಿದ್ರು. ತುಂಬಾ ಚೆನ್ನಾಗಾಗಿತ್ತು. ಇವತ್ತು ಸಹ ನಾವು ಇಟ್ಕಿದ ಬೇಳೆ ಸಾಂಬಾರನ್ನೇ ತಿಂದಿದ್ದು. ಇವತ್ತು ಅಂದರೆ 15ನೇ ತಾರೀಕು. ಗೈಸ್, ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಹಾಯ್, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಏನೋ ರಾಜ್ಕುಮಾರ ಮನೆ ಸಂಭು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏ ಲಡ್ಡಿ, ಹ್ಯಾಪಿ ಸಂಕ್ರಾಂತಿ. ಇರು ಗಂಗಮ್ಮ ಇರ್ತಾರೆ, ಏನ್ ಹಚ್ಚಿದ್ಯಾ ಅಂತದು? ನೀಲಿ ಶಾಂಪು. ಸಂಕ್ರಾಂತಿ ರಥೋ ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನಿಮಗೂ ಕೂಡ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನನ್ನ ಗಂಡಂಗೆ ವಿಶ್ ಮಾಡಿ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಅರುಣ್. ಅವ್ರು ಕೇಳಿಸ್ಕೊಂಡು ಇದ್ದಾರೆ. ಇಲ್ಲ ಚೆನ್ನಾಗಿದೆ. ಅರ್ಧ ನಿಮ್ ಬ್ಯಾಗ್ಗಳಿಗೆ ಬಿದ್ದೋಗಿದೆ, ಫುಲ್ ಇತ್ತು ಅದು ಓಪನ್. ಡ್ರೆಸ್ ಹೇಗಿದೆ ಅಂತ ಹೇಳಿ, ಚೆನ್ನಾಗಿ ಕಾಣಿಸ್ತಾ ಇತ್ತಾ? ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ರೆ ಲೈಟಿಂಗ್ಸ್ ಎಲ್ಲ ಅವ್ರ ಇದರಲ್ಲಿ ಅಂಗಡಿಲಿ ಲೈಟಿಂಗ್ಸ್ ಎಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಮ್ಮಿ. ಏನೇ ಹೊಸ ಬಟ್ಟೆ ಎಲ್ಲ ಹಾಕೊಂಡು ಮಿಂಚ್ತಾ ಇದೀಯ, ಈ ದೇವತೆಯ ಸೊಬಗ ನೋಡಲು.
ಆಕ್ಚುಲಿ ಫ್ರೆಂಡ್ಸ್, ನಮ್ಮ ಅತ್ತೆ ಮನೇಲಿ ಬಂದು ಸಂಕ್ರಾಂತಿ ಹಬ್ಬ ನಾವು ಆಚರಿಸ್ತಾ ಇಲ್ಲ. ಬಿಕಾಸ್ ನಮಗೆ ಸೂತ್ಕ ಇದೆ, 2 ಕಡೆ ಸೂತ್ಕ. ಒಂದು ಬಂದು ನಮ್ಮ ಸಂಬಂಧದಲ್ಲಿ ಹತ್ರದವ್ರಿಗೆ ಒಂದು ಮಗು ಅಂದ್ರೆ ಪಾಪು ಆಗಿದೆ, ಬಾಣ್ತಿ ಸೂತ್ಕ, ಐ ಮೀನ್ ಪ್ರೆಗ್ನೆನ್ಸಿ ಮಗು ಬಾಂಟಿ ಸುತ್ತ ಮತ್ತೆ ಇನ್ನೊಂದು ಬಂದು ಒಬ್ರು ತೀರೋಗಿದ್ದಾರೆ. ಸೊ ಅದು ಫೆಬ್ರವರಿ 1 ವರ್ಷ ಆಗೋದು. ಸೊ ಫೆಬ್ರವರಿ ತನಕ ಯಾವ ಹಬ್ಬನೂ ಆಚರಿಸಲ್ಲ. ಮಾಮೂಲಿ ಮನೇಲಿ ಪೂಜೆ ಎಲ್ಲ ಮಾಡಿದ್ರು, ಬಟ್ ಹಬ್ಬ ಅದಕ್ಕೆ ನಮ್ಮ ಮತ್ತೆ ಹೋಗ್ಬಾ ನಿಮ್ಮ ಮನೆ ಅಟ್ಲೀಸ್ಟ್ ಆಚರಿಸ್ತಾರಲ್ಲ ಅಂತ ಅನ್ಕೊಂಡು ಮನೇಲಿ ಪೂಜೆ ಎಲ್ಲ ಮಾಡಿ ಅಲ್ಲೆಲ್ರಿಗೂ ವಿಶ್ ಮಾಡಿ ಇಲ್ಲಿ ಬಂದೆ. ವೆರಿ ಗುಡ್. ಅದಾದಮೇಲೆ 8th ಬ್ಲಾಕಲ್ಲಿ ಒಂದು ಪುಟ್ಟ ಜಾತ್ರೆ ಥರ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ನನಗೆ ಗೊತ್ತಿಲ್ಲ, ನನಗೆ ಇದೇ ಫಸ್ಟ್ ಟೈಮ್, ಈ ವರ್ಷನೇ ಫಸ್ಟ್ ಟೈಮ್ ನಾನು ಬಂದಿದ್ದು ಇಲ್ಲಿಗೆ. ಒಂದು 2 ಇಯರ್ಸಿಂದ ಮಾಡ್ತಾ ಇದ್ದಾರೆ ಅಂತ. ಏನಪ್ಪ ಅಂದರೆ ಒಂದಿಷ್ಟು ಭತ್ತ ಮತ್ತು ಕಬ್ಬು ಹಾಗೂ ಎತ್ತುಗಳೆಲ್ಲ ಬಂದಿರ್ತಾವಂತೆ. ಸೊ ಒಂದಷ್ಟು ಭತ್ತ ಎಲ್ಲ ಫ್ರೀ, ಅಂದರೆ ಎಷ್ಟು ಬೇಕೋ ಅಷ್ಟು ನೀವು ಚೀಲ ತನಕ ಭತ್ತನ ತುಂಬ್ಕೊಂಡು ಹೋಗ್ತಾರೆ. ಸೊ ನಾನು ಫಸ್ಟ್ ಟೈಮ್ ಬಂದು ನೋಡಿದ್ದು. ಮತ್ತು ಎತ್ತುಗಳು ಕೂಡ ಮಾರಾಟಕ್ಕೆಲ್ಲ ಇರುತ್ತೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಿತ್ತು. ಹೋಗ್ಬಿಟ್ಟು ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿತ್ತು. ಬರೀ ಆ ಭತ್ತ ಮತ್ತು ಎತ್ತಷ್ಟೇ ನೋಡೋಕ್ಕಾಗಿದ್ದು. ಇನ್ನು ಮಿಕ್ಕಿದೆಲ್ಲ ಫುಲ್ಲು ಲೇನ್ ನೋಡ್ಬೋದು, ಖಾಲಿ ಆಗಿಬಿಟ್ಟಿತ್ತು. ಸರಿ ಆಯಿತು, ಇಷ್ಟಾದರೂ ನೋಡಿದ್ವಲ್ಲ ಅಂತ ಅಂದ್ಕೊಂಡು ವಾಪಸ್ ಬರೋ ಅಷ್ಟು ಟೈಮಲ್ಲಿ ಮಕ್ಳುಗಳು ಆಟ ಆಡಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ರು. ಸರಿ ಆಯಿತು ಅಂತ ಅವ್ರನ್ನ ಮತ್ತೆ ಅಲ್ಲಿಂದ ಆ್ಯಕ್ಚುಲಿ ಲಕ್ಷಿತ್ ಆಟ ಸಾಮಾನು ಫ್ರೀಯಾಗಿ ಸಿಗುತ್ತೆ ಅಂತ ಬಂದಿದ್ದ, ಬಟ್ ಅಲ್ಲಿ ಏನೂ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಅಲ್ಲಿಂದ ಮತ್ತೆ ಅವ್ರನ್ನ ಪಾರ್ಕ್ ಕರ್ಕೊಂಡು ಹೋಗಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಪಾರ್ಕ್ ಕರ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಮಜವಾಗಿ ಆಟ ಆಡಿಕೊಂಡು ಮತ್ತೆ ನಾವು ಮನೆಗೆ ಹೋದ್ವಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ಆ್ಯಸ್ ಯೂಶ್ವಲ್ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಮತ್ತು ಸಂಜೆ ಲಚ್ಚು ಕೂಡ ವಾಪಸ್ ಹೋದ್ಲು. ಆ್ಯಂಡ್ ನಾವು ಕೂಡ ಮತ್ತೆ ರಾತ್ರಿ ಊಟ ಮುಗಿಸ್ಕೊಂಡು ರಿಟರ್ನ್ JP ನಗರಕ್ಕೆ ಬಂದ್ವಿ. ಬಟ್ ನಾನು ಇಲ್ಲೇ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್, ಬಿಕಾಸ್ ಇಷ್ಟೇ ಬ್ಲಾಗ್ ಮಾಡೋಕ್ಕಾಗಿದ್ದು. ಆ್ಯಂಡ್ ಸಿಂಬಾ ನೋಡಿ ಹೆಂಗೆ ಎದ್ದು ಬಿದ್ದು ಆಟ ಆಡ್ತಾನೆ, ಬೇಡ ಕಣೋ ಸ್ವಲ್ಪ ಹುಷಾರು ಅಂದರೂ ಕೇಳೋದಿಲ್ಲ. ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಆಟ ಆಡೋದು ಅವನಂತೂ. ಒಂದು ಸ್ವಲ್ಪ ಏಟ್ ಕೂಡ ಆಯಿತು. ಬಟ್ ಏನಪ್ಪ ಅಂದರೆ ಅವನು ತಲೆಗೆ ಏಟಾಯಿತು ಅಥವಾ ಎಲ್ಲಿಗೆ ಏಟಾಯಿತು ಅಂದ್ರೂ ಅವ್ನು ಸುಮ್ಮನೆ ಇರೋದಿಲ್ಲ. ಏಟಾದರೂ ಅದನ್ನ ತಲೆಗೆ ಹಾಕ್ಕೊಳ್ಳಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಅವ್ನು ಪಾಡೋಗಿ ಅವ್ನು ಆಟ ಆಡ್ತಾನೆ ಇರ್ತಾನೆ. ಸೊ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು, ಏನು ಎತ್ತ ಅಂತ ಎಲ್ಲ. ಆ್ಯಂಡ್ ಲಚ್ಚು ಬಂದು ಲಡ್ಡುಗೆ ದೋಸೆ ತೊಗೊಂಬಂದಿದ್ಲು ತಿನ್ಸೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಜಾತ್ರೆ ಲೇಟ್ ಆಗಿಬಿಡುತ್ತೆ ವಾಪಸ್ ಹೋಗೋದು ಅಂತ ಅದನ್ನೇ ಪಾರ್ಕಲ್ಲಿ ತಿನ್ನಿಸ್ತಾ ಇದ್ದಾಳೆ. ಇಲ್ಲೂ ಕೂಡ ತುಂಬ ಹೊತ್ತೇನಿರಲಿಲ್ಲ, ಒಂದು 15 ಮಿನಿಟ್ಸ್ ಏನೋ ಇದ್ವಿ ಅಷ್ಟೇ. ಮತ್ತೆ ಇಲ್ಲಿಂದ ವಾಪಸ್ ಹೊರಟು ಮನೆಗೆ ಹೋದ್ವಿ. ಸೊ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಮತ್ತು ಎಲ್ಲೂ ಬೆಲ್ಲ ತಿಂದು ಸಿಹಿಯಾಗಿ ಮಾತಾಡಿ. ಓಕೆ.